ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯಾಂಶಗಳು. ಮುಳ್ಳೂರು ಸಾಹುಕಾರ ಕುಟುಂಬದಿಂದ ರಂಜಾನ್ ಪ್ರಯುಕ್ತ ಬಡ ಮುಸ್ಲಿಂ ಕುಟುಂಬಕ್ಕೆ ಕಿಟ್ಗಳ ವಿತರಣೆ. ಸಿಂಧನೂರು ಕೇಂದ್ರ ಬಸ್ ನಿಲ್ದಾಣದ ಮುಂದೆ ಓರ್ವ ಮಹಿಳೆಗೆ ಬಸ್ ಡಿಕ್ಕಿ, ಸ್ಥಳದಲ್ಲೇ ಸಾವು. ಉದ್ಯೋಗ ಖಾತ್ರಿ ಯೋಜನೆಯ ಕೂಲಿ ಕೆಲಸದಲ್ಲಿ ತಾಂತ್ರಿಕ ಸಮಸ್ಯೆ ಸರಿಪಡಿಸಲು ಕೆಪಿಆರ್ಎಸ್ ಒತ್ತಾಯ. ಬಂಗಾಲಿ ಕ್ಯಾಂಪ್ ಗಲಾಟೆ ಆರೋಪಿಗಳ ಬಂಧನಕ್ಕೆ ಆಸಿಕ್ ಬೈರಾಗೆ ಆಗ್ರಹ. ಸಂಜೆ ಗುಡುಗು ಸಹಿತ ತುಂತುರು ಮಳೆ, ನಗರದ ಜನರ ಮುಖದಲ್ಲಿ ಖುಷಿ, ಹಳ್ಳಿಗರ ಮುಖದಲ್ಲಿ ದುಃಖ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ. ವಾರ್ತೆಗಳ ವಿವರ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮುಳ್ಳೂರು ಮನೆತನದ ಖಾಸಿಂ ಸಾಬ್ ಮುಳ್ಳೂರು ಕುಟುಂಬದಿಂದ ರಂಜಾನ್ ಹಬ್ಬದ ನಿಮಿತ್ತ ಬಡ ಮುಸ್ಲಿಂ ಕುಟುಂಬಗಳಿಗೆ 25 ತರಹದ ದಿನಸಿನ ಕಿಟ್ ವಿತರಣೆಯನ್ನು ಮುಳ್ಳೂರು ಮತ್ತು ಸುತ್ತಮುತ್ತಲಿನ ಹಳ್ಳಿಯ ಕುಟುಂಬಗಳಿಗೆ ವಿತರಿಸಿದರು. ತಾಲೂಕಿನ ಮುಳ್ಳೂರಿನ ಮನೆತನವಾದ ಖಾಸಿಂ ಸಾಬ್ ಸಾಹುಕಾರ್ ಮುಳ್ಳೂರು ಇವರ ಕುಟುಂಬದಿಂದ ಕಳೆದ ವರ್ಷದಂತೆ ಈ ವರ್ಷವೂ ಕೂಡ ಅವರ ಮಗನಾದ ಮೆಹಬೂಬ್ ಸಾಬ್ ಸಾಹುಕಾರ ಮುಳ್ಳೂರು ಹಾಗೂ ನಿಯಾಜ್ ಸಾಹುಕಾರ್ ಅವರ ನೇತೃತ್ವದಲ್ಲಿ ರಂಜಾನ್ ಹಬ್ಬದ ಪ್ರಯುಕ್ತ ಮುಳ್ಳೂರು ಕ್ರಾಸ್, ಪಗಡ್ದಿನ್ನಿ ಕ್ಯಾಂಪ್, ಬೂತಲದಿನ್ನಿ, ಮಾರ್ಸಿರ್ವಾರ, ಬೆಳಗುರ್ಕಿ, ಕುನ್ನಟಿಗಿ, ಸಾಲ್ಗುಂದ, ಏಳುರಾಗಿ ಕ್ಯಾಂಪ್ ಸೇರಿದಂತೆ ಅನೇಕ ಗ್ರಾಮಗಳಲ್ಲಿ 200ಕ್ಕೂ ಹೆಚ್ಚು ಬಡ ಮುಸ್ಲಿಂ ಕುಟುಂಬಗಳಿಗೆ 25 ತರಹದ ದಿನಸಿ ಸಾಮಗ್ರಿಗಳನ್ನು ಒಳಗೊಂಡ ಕಿಟ್ಗಳನ್ನು ವಿತರಣೆ ಮಾಡಿದರು. ಈ ಕಿಟ್ ವಿತರಣೆಯಲ್ಲಿ ಮೆಹಬೂಬ್ ಸಾಬ್, ಶಾಮಿದ್ ಸಾಬ್, ಮೆಹಬೂಬ್ ಸಾಬ್ ಮುಳ್ಳೂರು ಕ್ರಾಸ್, ಸಿರಾಜ್ ಮುಳ್ಳೂರು ಕ್ರಾಸ್, ಮೊಹಮ್ಮದ್ ಮುಸ್ತಫಾ ಕುನ್ನಟಗಿ, ನಜೀರ್ ಸಾಬ್, ಮೆಹಬೂಬ್ ಸಾಬ್ ಪೈ ಕ್ಯಾಂಪ್, ಆಟೋ ಶಾಮಿದ್ ಸಾಬ್, ವೆಂಕಟರಾವ್ ಮುಳ್ಳೂರು ಕ್ರಾಸ್ ಸೇರಿದಂತೆ ಅನೇಕರಿದ್ದರು. ಸಿಂಧನೂರು ನಗರದ ಕೇಂದ್ರ ಬಸ್ ನಿಲ್ದಾಣದ ಒಳಗೆ ಬರುವ ಸ್ಥಳದಲ್ಲಿಯೇ ಓರ್ವ ಮಹಿಳೆಗೆ ಸರ್ಕಾರಿ ಬಸ್ ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾಳೆ. ವಾಹನದ ಗಾಲಿಗೆ ಸಿಲುಕಿ ಮಹಿಳೆ ದೇಹವು ಛಿದ್ರವಾಗಿದೆ. ಕಾರಟಗಿ ತಾಲೂಕಿನ ಬೇವಿನಾಳಗರದ ಈರಮ್ಮ ಗಂಡ ಬಸಣ್ಣ ಎಂದು ತಿಳಿದು ಬಂದಿದೆ. ರಾಯಚೂರಿನಿಂದ ಬಳ್ಳಾರಿಗೆ ತೆರಳುವ ಬಸ್ ಮಹಿಳೆಗೆ ಡಿಕ್ಕಿ ಹೊಡೆದಿದೆ. ಬಸ್ ಚಾಲಕ ಹುಲ್ಗಪ್ಪ ಎಂದು ತಿಳಿದು ಬಂದಿದೆ. ಮೃತದೇಹವನ್ನು ಸಂಚಾರಿ PSI ಚಂದ್ರಶೇಖರ್ ಸಿಬ್ಬಂದಿಗಳೊಂದಿಗೆ ನಗರದ ಸಾರ್ವಜನಿಕ ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗಾಗಿ ಕಳಿಸಿಕೊಡಲಾಯಿತು. ಕುಟುಂಬಸ್ಥರಿಗೆ ಮಾಹಿತಿ ನೀಡಿದ್ದಾರೆ. ಘಟನೆ ನಡೆದ ಜಾಗದ ಪಕ್ಕದಲ್ಲೇ ಒಂದು ಬದಿಯಲ್ಲಿ ಆಟೋ ರಿಕ್ಷಾಗಳು, ಇನ್ನೊಂದು ಬದಿಯಲ್ಲಿ ಬಂಡಿಗಳ ನಿಲುಗಡೆಯಿಂದಾಗಿ ಬಸ್ ಸಂಚಾರಕ್ಕೆ ಅಡ್ಡಿಯಾಗಿ ರಸ್ತೆ ಇಕ್ಕಟ್ಟಾಗಿ ಹೋಗಿದೆ. ಇದರಿಂದಾಗಿ ಇಂತಹ ಅವಘಡಗಳು ಇಲ್ಲಿ ತುಂಬಾ ಆಗುತ್ತಿವೆ ಎಂಬುದು ಸಾರ್ವಜನಿಕರ ಮಾತು. ಈ ಮುಂಚೆ ಇದೇ ಸ್ಥಳದಲ್ಲಿ ವಿರುಪಾಪುರದ ವ್ಯಕ್ತಿಯೊಬ್ಬರು ಅದೇ ರೀತಿಯಲ್ಲಿ ಸಾವನ್ನಪ್ಪಿದ್ದ. ಇಕ್ಕಟ್ಟಾದ ರಸ್ತೆ ಅಗಲು ಮಾಡಲು ಪೊಲೀಸರು ಮುಂದಾಗಬೇಕು ಎಂಬುದು ಸಾರ್ವಜನಿಕರ ಆಗ್ರಹವಾಗಿದೆ. ಸಾರ್ವಜನಿಕರ ನೂಕುನುಗ್ಗಲಿನಿಂದಾಗಿ ಸಂಚಾರವು ಕೆಲವೊತ್ತು ಅಸ್ತವ್ಯಸ್ತವಾಗಿತ್ತು. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೂಲಿ ಕೆಲಸದಲ್ಲಿ ತಾಂತ್ರಿಕ ಸಮಸ್ಯೆ ಸರಿಪಡಿಸಲು ಹಾಗೂ ಕೂಲಿ ಹಣದಲ್ಲಿ ತಾರತಮ್ಯ ಅನುಸರಿಸುವ ಪಂಚಾಯತ್ ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸುವಂತೆ ಒತ್ತಾಯಿಸಿ ಇಂದು ತಾಲೂಕು ಪಂಚಾಯತ್ ಅವರಿಗೆ ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ಮನವಿ ಪತ್ರ ಸಲ್ಲಿಸಲಾಯಿತು. ಕರ್ನಾಟಕ ಪ್ರಾಂತ ರೈತ ಸಂಘ ತಾಲೂಕಾ ಸಮಿತಿ ವತಿಯಿಂದ ತಾಲೂಕುಗಳಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯ ಜಾರಿಯಲ್ಲಿ ಕೂಲಿ ಕೆಲಸದ ಸ್ಥಳದಲ್ಲಿ ಕೂಲಿಕಾರರ GPS ಫೋಟೋ ಅಪ್ಲೋಡ್ ಮಾಡುವಾಗ ನೆಟ್ವರ್ಕ್ ತಾಂತ್ರಿಕ ಸಮಸ್ಯೆ ಆಗುತ್ತದೆ. ಬೇಸಿಗೆ ಬಿರು ಬಿಸಿಲಿನಲ್ಲಿ ಕೆಲಸ ಮಾಡಿದ ಮೇಲೆ ಫೋಟೋಕ್ಕಾಗಿ ಕಾಯಬೇಕು. ಈ ಬಗ್ಗೆ ಪಂಚಾಯಿತಿ ಅಧಿಕಾರಿಗಳನ್ನು ಕೇಳಿದರೆ ಸರಿಯಾದ ಸ್ಪಂದನೆ ಇಲ್ಲ. ಈ ಸಮಸ್ಯೆಗೆ ಸೂಕ್ತ ಪರಿಹಾರ ಆಗಬೇಕು. ಕೂಲಿ ಕೆಲಸ ನೀಡುವಾಗ ಉದ್ದೇಶಪೂರ್ವಕವಾಗಿ ಗುಡ್ಡಗಳಲ್ಲಿ ಗಟ್ಟಿಯಾಗಿ ಕಲ್ಲು ಪ್ರದೇಶದಲ್ಲಿ ಕೆಲಸ ಕೊಡುವುದು, ಕೂಲಿ ಹಣ ಕಡಿಮೆ ಆಗಿ ಕೂಲಿ ಕೆಲಸದ ಬಗ್ಗೆ ಆಸಕ್ತಿ ಕಡಿಮೆ ಮಾಡಲಾಗುತ್ತದೆ. ಯಂತ್ರಗಳನ್ನು ಬಳಸಿ ಕೂಲಿ ಹಣವನ್ನು ಲೂಟಿ ಮಾಡುವುದಕ್ಕೆ ಕೆಲವು ಪಂಚಾಯಿತಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಈ ಬಗ್ಗೆ ತನಿಖೆ ಮಾಡಿ ಕ್ರಮ ಕೈಗೊಳ್ಳಬೇಕು. ಕೂಲಿಕಾರರಿಗೆ ಸಕಾಲಕ್ಕೆ ಕೆಲಸ ನೀಡಬೇಕು. ಕೆಲಸಕ್ಕೆ ತಕ್ಕಂತೆ ಕೂಲಿ ಹಣ ನೀಡಬೇಕು. ನಿರ್ಲಕ್ಷ್ಯ ವಹಿಸಿದಲ್ಲಿ ತಾಲೂಕು ಪಂಚಾಯಿತಿ ಕಚೇರಿ ಮುಂದೆ ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ಧರಣಿ ಸತ್ಯಾಗ್ರಹ ಮಾಡಲಾಗುವುದು ಎಂದು ತಿಳಿಸಿದ ಮನವಿ ಪತ್ರವನ್ನು ತಾಲೂಕು ಪಂಚಾಯಿತಿ ಇಒ ಅವರಿಗೆ ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ಮನವಿ ಪತ್ರ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಬಸವಂತರಾಯಗೌಡ ಕಲ್ಲೂರ್, ಮಲ್ಲಾಪುರ ಗ್ರಾಮದಿಂದ ಮಲ್ಲಣ್ಣ, ಬೆಟ್ಟಪ್ಪ, ಯಂಕೋಬ್, ಮೇಟಿ, ಗಿರ್ಜಮ್ಮ, ದುರ್ಗಮ್ಮ, ಮದ್ದಾನಯ್ಯ ಸ್ವಾಮಿ, ಹನುಮಂತ, ಅರ್ಜನ್, ಮುನಿಯಪ್ಪ, ಕಲ್ಲೂರು ಗ್ರಾಮದ ಅಣ್ಣಾರಾವ್, ಧನಲಕ್ಷ್ಮಿ, ಶಿವರೆಡ್ಡಿಗೌಡ, ದೇವೇಂದ್ರಪ್ಪಗೌಡ, ಲಿಂಗನಗೌಡ, ಬಪ್ಪೂರ್ ಸೇರಿದಂತೆ ಅನೇಕರಿದ್ದರು. ಕ್ಷುಲ್ಲಕ ಕಾರಣಕ್ಕೆ ಜಗಳ ನಡೆದು ದೂರು ಪ್ರತಿ ದೂರು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದು ಆರೋಪಿಗಳನ್ನು ಬಂಧಿಸುವಂತೆ ಹಲ್ಲೆಗೊಳಗಾದ ಆಶಿಕ್ ಬೈರಾಗಿ ಪೊಲೀಸರಲ್ಲಿ ಮನವಿ ಮಾಡಿದ್ದಾರೆ. ತಾಲೂಕಿನ ಗ್ರಾಮೀಣ ಪೊಲೀಸ್ ಠಾಣೆಗೆ ವ್ಯಾಪ್ತಿಗೆ ಬರುವ ಬಂಗಾಲಿ ಕ್ಯಾಂಪಿನ 5ರಲ್ಲಿ ನನ್ನ ತಮ್ಮನ ಮದುವೆ ನಡೆಯುತ್ತಿದ್ದಾಗ ರಾತ್ರಿ ರೋಹಿತ್ ಮಂಡಲ್ ಕಂಠಪೂರ್ತಿ ಕುಡಿದು ಸುಮಾರು 50 ಜನರನ್ನು ಕರೆದುಕೊಂಡು ಮನೆಗೆ ಬಂದು ನನ್ನ ಕುಟುಂಬದವರ ಮೇಲೆ ಕಟ್ಟಿಗೆ ರಾಡಿನಿಂದ ಹಲ್ಲೆ ಮಾಡಿದ್ದು, ಇದರಿಂದ ನನ್ನ ಮಗನಿಗೆ ಗಾಯಗಳಾಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದೇವೆ ಎಂದು ಆಸಿಫ್ ಬೈರಾಗಿ ಮಾಹಿತಿ ನೀಡಿದರು.
ಕುಡಿದ ಅಮಲಿನಲ್ಲಿ ರೋಹಿತ್ ನಮ್ಮ ಮೇಲೆ ಹಲ್ಲೆ ಮಾಡಿ ಡ್ಯಾನ್ಸ್ ಮಾಡುವಾಗ ಚರಂಡಿಯಲ್ಲಿ ತಾನೇ ಬಿದ್ದು ಈಗ ನಾವು ಹಲ್ಲೆ ಮಾಡಿದ್ದೇವೆ ಎಂದು ಪೊಲೀಸ್ ಠಾಣೆಗೆ ಸುಳ್ಳು ದೂರು ನೀಡಿದ್ದಾನೆ. ನಮ್ಮ ಮೇಲೆ ಹಲ್ಲೆ ಮಾಡಿದ ರೋಹಿತ್ ಸೇರಿದಂತೆ 7 ಜನರ ವಿರುದ್ಧ ದೂರು ನೀಡಿದ್ದೇವೆ ಎಂದರು. ರೋಹಿತ್ ಹಗಲು ಕುಡುಕ. ಕೆಲವು ದಿನಗಳ ಹಿಂದೆ ನನ್ನ ಹೆಂಡತಿಗೆ ಅವ್ಯಾಚ್ಯ ಶಬ್ದಗಳಿಂದ ಬೈದಿದ್ದ. ನಮ್ಮ ಬಳಿ ರೋಹಿತ್ ಹಗಲು ಕುಡುಕ. ಕೆಲವು ದಿನಗಳ ಹಿಂದೆ ನನ್ನ ಹೆಂಡತಿಗೆ ಅವ್ಯಾಚ್ಯ ಶಬ್ದಗಳಿಂದ ಬೈದ ಬಗ್ಗೆ ನಮ್ಮ ಬಳಿ ವಿಡಿಯೋ ದಾಖಲೆ ಇವೆ. ಕುಡಿದು ನಮ್ಮ ಮೇಲೆ ಹಲ್ಲೆ ಮಾಡಿದವರನ್ನು ಬಂಧಿಸಿ ನಮಗೆ ನ್ಯಾಯ ಒದಗಿಸುವಂತೆ ಪೊಲೀಸರಲ್ಲಿ ಆಸಿಫ್ ಬೈರಾಗಿ ಮನವಿ ಮಾಡಿಕೊಂಡಿದ್ದಾರೆ. ನಮ್ಮಲ್ಲಿ ಕಂಪ್ಲೇಂಟ್ ಮಾಡ್ಯಾರ. ನೀವು ಮಾಡಿರಿ? ನಾವು ಕೂಡ ಮಾಡೀನಿ. ಎಷ್ಟು ಮಂದಿ ಮೇಲೆ ಮಾಡ್ರಿ? ಅವ್ರ ಮೇಲೆ ಅವರೊಂದು 4 ಮಂದಿ ಮೇಲೆ ಮಾಡ್ಯಾರ. ನಾವೊಂದು 7 ಮಂದಿ ಮಾಡಿದ್ವಿ. ಅವ್ರು ಆಮೇಲೆ ಗುಂಪು ಕಟ್ಕೊಂಡು ಬಂದು ನಮ್ಮ ಮನೆಗೆ ನಿಮ್ಮನ್ನ ಹೊಡಿತೀವಿ ಬಿಡ್ತೀವಿ ಅಂತ ಗುಂಡಗಿರಿ ಮಾಡಕತ್ತಾರ, ರೌಡಿ ಹತ್ರ ಮಾಡಕತ್ತಾರ. ಅವರು ಈಗ ಏನು ಮಾಡೋಕೆ ಅವ್ರನ್ನ ಪೊಲೀಸರು ಅರೆಸ್ಟ್ ಮಾಡಿ ಅವರು ಸ್ವಲ್ಪ ದಯವಿಟ್ಟು ನಾವು ಇದು ಪೊಲೀಸ್ನವ್ರಿಗೆ ಹೇಳ್ತೀನಿ, ಅವ್ರಿಗೆ ಸ್ವಲ್ಪ ಅರೆಸ್ಟ್ ಮಾಡ್ಬೇಕಂತ ಹೇಳ್ಬೋದು. ಗಾಯ ಗಾಯ ಆಗೈತೆ. ಇಲ್ಲಿ ನೋಡಿ, ಇಲ್ಲಿ ಕಡ್ಗಿ ತಗೊಂಡು ಬಡಿದ್ರು, ಆಮೇಲೆ ರಾಟ್ ತಗೊಂಡು ಬಡಿದ್ರು. ಅದು ತಿಳ್ಕಿರಾಕತ್ತಾನ, ಊಟ ಹೋಗೋದು ಏನು ಅಂದರೆ ಕುಡ್ದು ಕಾಸಿ. ಆಮೇಲೆ ಕುಡ್ದು ಕಾಸಿ ಮೊನ್ನೆ 1 ವಾರ ಆಯಿತು. ಕುಡ್ದು ಕಾಸಿ ನಮ್ಮ ಹೆಣ್ಮಕ್ಳಿಗೆ ಜಗ್ಗಿ ಬೈದಾನ. ಅದು ಕೂಡ ರೆಕಾರ್ಡಿಂಗ್ ಐತೆ. ಅದು ರೆಕಾರ್ಡಿಂಗ್ ಕೂಡ ಬಿಡ್ಸಕ್ಕಲ್ಲ, ಅಷ್ಟು ಹೊಲಸು ಮಾತಾಡಿರ್ತಾರೆ. ಆ ರೆಕಾರ್ಡಿಂಗ್ ಯಾರಿಗೆ ಬಿಡೋಕ್ಕಾಗಲ್ಲ, ಕೇಳಕ್ಕೆ ಬರಲ್ಲ. ಯಾರು ಅಲ್ಕ ಯಾರು ಬಿದ್ದಾರೆ? ಅದು ರೈತ ಸರ್. ಹೆಣ್ಮಕ್ಳಿಗೆ ಯಾವತ್ತೇ ನಮ್ಮ ಹೆಣ್ಮಕ್ಳಿಗೆ ಬಾಯಿ ಬಂದಾಗ ಬಡಿದ್ರೆ ಅದು ಹತ್ತು ಮುಂದೆ ಕೇಳ್ಬೇಕಂದ್ರೆ ಸಾಯ್ಬೇಕು. ಅದರಂಗ ಬಾಯಿ ಬಿಚ್ಚಿ ಹೇಳಲ್ಲ ಸರ್. ಅದ ನಾವು ಅವ್ರ ಪತಿ ಅಂದ್ರೆ ಮನೆಗೆ ಎಲ್ಲರಿಗೂ ಹೋಗಿ ಹೇಳಿನಿ. ಅವ್ರು ಏನು ವಿಚಾರ ಮಾಡಿಲ್ಲ, ಏನು ಮಾಡಿಲ್ಲ. ತಾವು ಜಗಳ ಮಾಡ್ಕೊಂಡು ನಮ್ಮಲ್ಲಿ ಮತ್ತೆ ಎದುರು ಮಾಡ್ತಾರೆ. ಸದಾ ಬಿಸಿಲಿನಿಂದ ಕೂಡಿದ್ದ ಸಿಂಧನೂರಿಗೆ ಇಂದು ಸಂಜೆ ಮಳೆರಾಯ ಕೃಪೆ ತೋರಿ ಗುಡುಗು ಸಹಿತ ತುಂತುರು ಮಳೆ. ಮೋಡ ಕವಿದ ವಾತಾವರಣ ಸಾರ್ವಜನಿಕರ ಮುಖದಲ್ಲಿ ಮಂದಹಾಸ ಮೂಡೋ ಹಾಗೆ ಮಾಡಿತು. ಆದರೆ ಜೋಳ ಬೆಳೆದು ಮನೆ ಹೊರಗೆ ರಾಶಿ ಹಾಕಿರುವ ಹಳ್ಳಿಗರ ಮುಖದಲ್ಲಿ ದುಃಖದ ಛಾಯೆ ಮೂಡಿದೆ. ಸದಾ ಬಿಸಿಲಿನಲ್ಲಿಯೇ ಇರುವವರಿಗೆ ಬಿಸಿಲು ಬರಬಿಸಿಲು ಸಿಂಧನೂರಿನ ಸಾರ್ವಜನಿಕರಿಗೆ ಹೊಸದೇನಲ್ಲ. ಹಾಗಂತ ಮಳೆ ಬೇಕಿಲ್ಲ, ತಂಪಿನ ವಾತಾವರಣದ ಅವಶ್ಯಕತೆ ಇಲ್ಲ ಎಂದೇನಿಲ್ಲ. ಬಿಸಿಲು ಬರಬಿಸಿಲು ಅಭ್ಯಾಸ ಅಷ್ಟೇ. ಮಳೆ ಬಂದರೆ ಅದಕ್ಕಿಂತ ಖುಷಿ ಇನ್ನೇನಿದೆ. ಇಂದು ಸಂಜೆ ಮೋಡ ಕವಿದ ವಾತಾವರಣ, ಗುಡುಗು ಸಹಿತ ತುಂತುರು ಮಳೆ ಆಗಮಿಸಿ ಸಾರ್ವಜನಿಕರನ್ನು ಮಳೆರಾಯ ತಂಪಾಗಿಸಿದ. ನಗರದ ಜನ ಖುಷಿಪಟ್ಟರೆ ಹಳ್ಳಿಗರ ಮುಖದಲ್ಲಿ ದುಃಖದ ಛಾಯೆ ಕಾಣುತ್ತಿದೆ. 1 ತಿಂಗಳಿನಿಂದ ಜೋಳ ಕಟಾವು ಮಾಡಿ ಹೊರಗಡೆ ನಿಟ್ಟು ಹಾಕಿ ಸರ್ಕಾರದ MSP ಬೆಲೆ ಮಾರಲು ಕಾಯುತ್ತಿರುವ ಸಂದರ್ಭ, ಇಂದು ಓಪನ್ ಮಾಡುತ್ತೇವೆ, ನಾಳೆ ಓಪನ್ ಮಾಡುತ್ತೇವೆ ಎನ್ನುತ್ತಿದ್ದಾರೆ. ಅಧಿಕಾರಿಗಳು ಇಂದಿಗೂ ಖರೀದಿ ಕೇಂದ್ರ ಚಾಲೂ ಆಗಿಲ್ಲ. ಒಂದು ಕಡೆ ಆ ಸಮಸ್ಯೆ ಬಗೆಹರಿಸುವುದು ಹೇಗೆಂದು ವಿಚಾರದಲ್ಲಿರುವಾಗಲೇ ಇಂದು ಪ್ರಾರಂಭವಾದ ಗುಡುಗು ಸಹಿತ ಮಳೆಗೆ ಜೋಳ ಇಟ್ಟಲ್ಲಿಯೇ ಮೊಳಕೆ ಹೊಡೆದರೆ ಮುಂದೆ ಖರೀದಿ ಸಂದರ್ಭದಲ್ಲಿ ಕಿರಿಕಿರಿ ಆಗುತ್ತದೆ. ಏನು ಮಾಡುವುದು ಎನ್ನುವುದು ರೈತರ ಗೋಳು. ಅಧಿಕಾರಿಗಳು ನಾಳೆಯಾದರೂ ಖರೀದಿ ಕೇಂದ್ರ ಪ್ರಾರಂಭ ಮಾಡಿದರೆ ಒಳ್ಳೆಯದು. ಇಲ್ಲದಿದ್ದಲ್ಲಿ ಕಳೆದ ಬಾರಿಯಂತೆ ಮತ್ತೆ ತಹಶೀಲ್ ಕಚೇರಿ ಗೇಟ್ಗೆ ಬೀಗ ಹಾಕಿ ಮುಷ್ಕರ ಪ್ರಾರಂಭಿಸಬೇಕಾಗುತ್ತದೆ ಎನ್ನುತ್ತಾರೆ KPRS ಜಿಲ್ಲಾಧ್ಯಕ್ಷರಾದ ಬಸವಂತರಾಯಗೌಡ ಕಲ್ಲೂರು. ಒತ್ತಡದಿಂದ ತುಂಬಿರುವ ಜೀವನದಲ್ಲಿ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಅತ್ಯಂತ ಮುಖ್ಯವಾಗಿದೆ. ನಮ್ಮ ಆರೋಗ್ಯವೇ ನಮ್ಮನ್ನು ಎಲ್ಲ ಸಂಕಷ್ಟಗಳಿಂದ ರಕ್ಷಿಸಲು ಭದ್ರ ಕವಚವಾಗಿದೆ. ಸದಾ ನಾವೆಲ್ಲರೂ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಎಂದು ತುರ್ವಾಳ ಸಮುದಾಯ ಆರೋಗ್ಯ ಕೇಂದ್ರ ವೈದ್ಯಾಧಿಕಾರಿಗಳಾದ ಶ್ರೀರಾಮ್ ನಲ್ಲಾ ಅವರು ಅಭಿಪ್ರಾಯಪಟ್ಟರು. ತುರ್ವಿಹಾಳದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ NSS ಘಟಕದ ವತಿಯಿಂದ ಕಲ್ಮಂಗಿ ಗ್ರಾಮದಲ್ಲಿ ನಡೆದ ವಿಶೇಷ ವಾರ್ಷಿಕ ಶಿಬಿರದಲ್ಲಿ NSS ಶಿಬಿರಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಇಂದಿನ ವೇಗದ ಮತ್ತು ಸ್ಪರ್ಧಾತ್ಮಕ ಜೀವನದಲ್ಲಿ ಮಾನವನ ಮೇಲೆ ವಿವಿಧ ರೀತಿಯ ಒತ್ತಡಗಳು ಬರುತ್ತಿವೆ. ಕೆಲಸದ ಒತ್ತಡ, ಆರ್ಥಿಕ ಸಮಸ್ಯೆಗಳು, ಕುಟುಂಬದ ಜವಾಬ್ದಾರಿಗಳು ಮತ್ತು ಸಾಮಾಜಿಕ ನಿರೀಕ್ಷೆಗಳು ಮನಸ್ಸಿನ ಮೇಲೆ ಭಾರವಾಗುತ್ತವೆ. ಇಂತಹ ಪರಿಸ್ಥಿತಿಯಲ್ಲಿ ನಮ್ಮನ್ನು ರಕ್ಷಿಸುವ ಅತ್ಯಂತ ದೊಡ್ಡ ಸಂಪತ್ತು ಆರೋಗ್ಯ. ಆರೋಗ್ಯವು ಶಾರೀರಿಕ ಆರೋಗ್ಯ ಮಾತ್ರವಲ್ಲ, ಮಾನಸಿಕ ಮತ್ತು ಭಾವನಾತ್ಮಕ ಆರೋಗ್ಯವೂ ಸೇರಿದೆ. ದೇಹ ಆರೋಗ್ಯವಾಗಿದ್ದರೆ ಮನಸ್ಸು ಸದಾ ಚೈತನ್ಯದಿಂದಿರುತ್ತದೆ. ಮನಸ್ಸು ಸಮತೋಲನದಲ್ಲಿದ್ದರೆ ನಾವು ಎಂತಹ ಸಮಸ್ಯೆಗಳನ್ನು ಧೈರ್ಯದಿಂದ ಎದುರಿಸಬಹುದು. ಆರೋಗ್ಯವಂತ ವ್ಯಕ್ತಿ ಒತ್ತಡವನ್ನು ಸುಲಭವಾಗಿ ನಿಭಾಯಿಸಿ ಜೀವನದಲ್ಲಿ ಯಶಸ್ವಿನತ್ತ ಸಾಗಬಹುದು ಎಂದರು. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ವೈದ್ಯಾಧಿಕಾರಿ ವಿರೂಪಾಕ್ಷಪ್ಪ ಮಾತನಾಡಿ, ನಿತ್ಯ ವ್ಯಾಯಾಮ, ಸಮತೋಲನ ಆಹಾರ, ಸಮರ್ಪಕ ನಿದ್ರೆ ಮತ್ತು ಧ್ಯಾನ ಅಥವಾ ಯೋಗ ಇವುಗಳು ಒತ್ತಡವನ್ನು ಕಡಿಮೆ ಮಾಡಿ ಆರೋಗ್ಯವನ್ನು ಕಾಪಾಡುತ್ತವೆ. ಜೊತೆಗೆ ಸಕಾರಾತ್ಮಕ ಚಿಂತನೆ ಮತ್ತು ಸಮಯದ ಸರಿಯಾದ ನಿರ್ವಹಣೆಯೂ ಕೂಡ
ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೇವೆ ಎಂದರು. ಅಧ್ಯಕ್ಷತೆ ವಹಿಸಿದ್ದ ಕಾಲೇಜಿನ ರಾಜ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ದೇವಿದಾಸ್ ಮಾತನಾಡಿ, ಆರೋಗ್ಯವೇ ಮಹಾಭಾಗ್ಯ. ನಾವು ಆರೋಗ್ಯ ಕಾಪಾಡಿಕೊಳ್ಳಬೇಕು. ನಾವು ಆರೋಗ್ಯದಿಂದ ಇದ್ದರೆ ಎಲ್ಲವನ್ನೂ ಸಾಧಿಸಲು ಸಾಧ್ಯ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಎನ್ಎಸ್ಎಸ್ ಶಿಬಿರಾರ್ಥಿಗಳಿಂದ ಹಾಗೂ ಊರಿನ ಮಕ್ಕಳಿಂದ ಸಾಂಸ್ಕೃತಿಕ ಚಟುವಟಿಕೆಗಳು ಜರುಗಿದವು. ಕಾರ್ಯಕ್ರಮದಲ್ಲಿ ಕಾಲೇಜು ಅಭಿವೃದ್ಧಿ ಸಮಿತಿಯ ಸದಸ್ಯರಾದ ರಾಚಪ್ಪ ಮತ್ತು ಊರಿನ ಪ್ರಮುಖರಾದ ದಯಾನಂದ ಸ್ವಾಮಿ, ಶರಣೇಗೌಡ, ಪೋಸ್ಟ್ ಮಾಸ್ಟರ್ ವೀರೇಶ್, ಲಕ್ಷ್ಮೀದೇವಿ, ದೊಡ್ಡಬಸವ, ದುರ್ಗೇಶ್, ಶರಣಬಸವ, ಎನ್ಎಸ್ಎಸ್ ಅಧಿಕಾರಿ ರಾಜೇಶ್, ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ವೆಂಕಟರಮಣ, ಮೌಲಸಾಬ್, ಹನುಮೇಶ್, ಉಪನ್ಯಾಸಕರಾದ ತಿಮ್ಮಯ್ಯ, ರಾಕೇಶ್, ಡಾಕ್ಟರ್ ರಾಜಾ, ಎನ್ಎಸ್ಎಸ್ ಶಿಬಿರಾರ್ಥಿಗಳು, ಊರಿನ ಗಣ್ಯರು, ವಿದ್ಯಾರ್ಥಿಗಳು ಹಾಜರಿದ್ದರು. ಕುಮಾರ್ ಶಿವರಾಜ್ ಕಾರ್ಯಕ್ರಮವನ್ನು ನಿರೂಪಿಸಿದರು. ಕೀರ್ತಿ ಸ್ವಾಗತಿಸಿದರು. ನಂದಿನಿ ವಂದಿಸಿದರು. ಗುಡ್ಡಗಾಡು ಪ್ರದೇಶ ಮತ್ತು ಸಂಪರ್ಕರಹಿತ ಪ್ರದೇಶಗಳಲ್ಲಿ ತುರ್ತು ಪರಿಸ್ಥಿತಿಯಲ್ಲಿ ಆರೋಗ್ಯ ಸೇವೆ ಜೊತೆಗೆ ಗರ್ಭಿಣಿಯರ ಶಿಶುಗಳ ಆರೋಗ್ಯ ಕುರಿತು ಕಿಶೋರಿಯರು ಮತ್ತು ವೃದ್ಧರ ಆರೋಗ್ಯ ಪರಿಶೀಲನೆ ನಡೆಸುವುದು ಮತ್ತು ಹದಿಹರೆಯದ ಹೆಣ್ಣು ಮಕ್ಕಳ ಸಮಸ್ಯೆ, ಪೌಷ್ಟಿಕ ಆಹಾರದ ಬಗ್ಗೆ ಸಾರ್ವಜನಿಕ ಆರೋಗ್ಯ ಶಿಕ್ಷಣ ಜೊತೆಗೆ ಆರೋಗ್ಯದ ಸೇವೆ ಹಾಗೂ ಆರೋಗ್ಯ ಜಾಗೃತಿ ಮೂಡಿಸುವುದು, ಗಂಡಾಂತರ ಗರ್ಭಿಣಿ ಹಾಗೂ ಗರ್ಭಿಣಿಯ ರಕ್ತ ಪರೀಕ್ಷೆ ಸೂಕ್ತ ಎಂದು ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಗೀತಾ ಹಿರೇಮಠ್ ಆರೋಗ್ಯ ಸಲಹೆಯನ್ನು ನೀಡಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ರಾಯಚೂರು ತಾಲೂಕು ಆರೋಗ್ಯಾಧಿಕಾರಿಗಳ ಕಾರ್ಯಾಲಯ, ಸಿಂಧನೂರು, ತುರ್ವಿಹಾಳ್ ಸಮುದಾಯ ಆರೋಗ್ಯ ಕೇಂದ್ರದ ವ್ಯಾಪ್ತಿಗೆ ಬರುವ ಹೊಸಳ್ಳಿಕೆ ಗ್ರಾಮದಲ್ಲಿ ಇಂದು ಆರೋಗ್ಯ ಸೇತು ಕಾರ್ಯಕ್ರಮದ ಅಡಿಯಲ್ಲಿ ಮಾತನಾಡಿದರು. ನಂತರ ಇತರೆ ಸಾಂಕ್ರಾಮಿಕ ರೋಗಗಳ ಬಗ್ಗೆ BP, ಶುಗರ್, ಅಸಾಂಕ್ರಾಮಿಕ ರೋಗಗಳ ಪರೀಕ್ಷೆ ಮಾಡಿ ಚಿಕಿತ್ಸೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಪವಿತ್ರ, CHO ಆಂಜನೇಯ, ಆಶಾ ಕಾರ್ಯಕರ್ತೆ ಹನುಮಂತಿ, ಅಂಗನವಾಡಿ ಕಾರ್ಯಕರ್ತೆ ಮಗ್ಯಮ್ಮ, ಮೈಬೂಬ್ ಸಾಬ್, ಗರ್ಭಿಣಿ ತಾಯಂದಿರು, ಹಿರಿಯ ನಾಗರಿಕರು ಉಪಸ್ಥಿತರಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ.